Hello everyone. Yeah, today's video bandu that is your exercise 11.3. So yeah, before going to exercise 11.3, first ನೋಡೋಣ ಯಾವ ಬೇಸಿಕ್ ಏನ್ ಕಲ್ತ್ಕೊಂಡಿರ್ಬೇಕು ನಾವು exercise 11.3 ನ ಸಾಲ್ವ್ ಮಾಡಕ್ಕೆ ಅಂತಂದ್ರೆ ದಟ್ ಈಸ್ ಅಬೌಟ್ ಸರ್ಕಲ್ ಮತ್ತೆ ಸರ್ಕಲ್ ಸರ್ಕಂಫರೆನ್ಸ್ ಮತ್ತೆ ಏರಿಯಾ ಈ ತ್ರೀ ಬಗ್ಗೆ ಬೇಸಿಕ್ ಗೊತ್ತಿದ್ರೆ ಎಕ್ಸರ್ಸೈಸ್ 11.3 ಇಸ್ ಲೈಕ್ ಬೇಸ್ಡ್ ಆನ್ ದಿಸ್ ಟಾಪಿಕ್ಸ್. ಸೊ ಫಸ್ಟ್ ಎಕ್ಸರ್ಸೈಸ್ 11.1 ಏನಿತ್ತು ಬೇಸ್ಡ್ ಆನ್ ರೆಕ್ಟಾಂಗಲ್ ಮತ್ತೆ ಸ್ಕ್ವೇರ್ ಇತ್ತು. ಎಕ್ಸರ್ಸೈಸ್ 11.2 ಏನ್ ಮಾಡಿದ್ವಿ ನಾವು ಪ್ಯಾರಾಬೋಲಾ ಮತ್ತೆ ಟ್ರಯಾಂಗಲ್ ನೋಡು. ಆಲ್ಸೋ ಟ್ರಯಾಂಗಲ್ ಆಸ್ ಅ ಪಾರ್ಟ್ ಆಫ್ ಪ್ಯಾರಾಬೋಲಾದಲ್ಲಿ ನೋಡು. ಸೊ ವಿಲ್ ನೆಕ್ಸ್ಟ್ ಮೂವ್ ಆನ್ ಟು ಯುವರ್ ಪೆರಿಮೀಟರ್ ಅಂಡ್ ಏರಿಯಾ ಚಾಪ್ಟರ್ ಅಲ್ಲಿ ದಟ್ ಈಸ್ ಯೋರ್ circle, circumference of a circle and area of a circle. Okay, these topics. Okay, next first ಬಂದು ಸರ್ಕಲ್ ಅಂತ ಏನು ಅಂತ ನೋಡೋಣ. ಯಾ ಸರ್ಕಲ್ ಇಸ್ ನೋ ಇಟ್ ಇಸ್ ಅ ಕರ್ವ್ ಶೇಪ್. ಸೊ ನಾನು ಜಸ್ಟ್ ಕೀ ಪಾಯಿಂಟ್ಸ್ ಬರ್ತೀನಿ. ಕರ್ವ್ ಶೇಪ್ ಅಲ್ವಾ. ಸೊ ಇಲ್ಲಿ ರೆಪ್ರೆಸೆಂಟ್ ಮಾಡಿದೀನಿ. ಸರ್ಕಲ್ ಏನಿದೆ ಒಂದು ಕರ್ವ್ ಶೇಪ್ ಅಲ್ಲಿ ಇರ್ತದೆ ಯಾವಾಗ್ಲೂ ಅಲ್ವಾ. ಇಟ್ ಈಸ್ ಅ ಕ್ಲೋಸ್ಡ್ ಆಲ್ಸೋ ಇಟ್ಸ್ ಅ ಕ್ಲೋಸ್ಡ್ ಡಯಾಗ್ರಾಮ್, ಕ್ಲೋಸ್ಡ್ ಫಿಗರ್ ಅಂತ ಏನನ್ನ ಹೇಳ್ಬೋದು. ಕ್ಲೋಸ್ಡ್ ಫಿಗರ್ ಆಗಿರ್ಬೋದು, ಶೇಪ್ ಆಗಿರ್ಬೋದು. ಸೊ ಎಲ್ಲೂ ಓಪನ್ ಇರಲ್ಲ. ಸಿ ಈಚ್ ಪಾಯಿಂಟ್ ಜಾಯಿಂಟ್ ಆಗಿ ಇಲ್ಲಿ ಏನಾಗುತ್ತೆ ಒಂದು ಸರ್ಕಲ್ ಫಾರ್ಮ್ ಆಗಿರ್ತದೆ ಅಂಡ್ ಇಟ್ ಈಸ್ ಇನ್ ಅ ಸರ್ಕ್ಯುಲರ್ ಶೇಪ್ ಅಂಡ್ ಆಲ್ಸೋ ಇಟ್ ಈಸ್ ಅ ಕ್ಲೋಸ್ಡ್ ಶೇಪ್. ಕ್ಲೋಸ್ಡ್ ಫಿಗರ್ ಇನ್ ದ ಸೆನ್ಸ್ ಎಲ್ಲೂ ಓಪನ್ ಆಗಿಲ್ಲ, ಲೈಕ್ ಕಂಪ್ಲೀಟ್ ಕ್ಲೋಸ್ಡ್ ಆಗಿರ್ತಕ್ಕಂಥ ಒಂದು ಫಿಗರ್ ಸರ್ಕಲ್. ಇಟ್ ಈಸ್ ಇನ್ ಅ ಕರ್ವ್ಡ್ ಶೇಪ್. ಅಂಡ್ ಈ ಈ ಸರ್ಕಲ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇವಾಗ ನಾವು ಒಂದು ಆಬ್ಜೆಕ್ಟ್ ಎಸ್ಟರ್ಡೇ ನೋಡಿದ್ರಲ್ಲಿ ಒಂದು ಯಾವ್ದಾನ ಆಬ್ಜೆಕ್ಟ್ ರೆಕ್ಟಾಂಗಲ್ ಅಲ್ಲಿ ಇದ್ರೆ ಅಥವಾ ಒಂದು ಸ್ಕ್ವೇರ್ ಅಲ್ಲಿ ಇದ್ರೆ ಅಥವಾ ಒಂದು ಪ್ಯಾರಾಬೋಲಾ ಆಗಿರ್ಬೋದು ಅಥವಾ ಒಂದು ಆಲ್ಸೋ ಒಂದು ಟ್ರಯಾಂಗಲ್, ಇವಿಷ್ಟು ಶೇಪ್ಸ್ ನ ನಾವು ಆಲ್ರೆಡಿ ಇಲ್ಲಿವರೆಗೂ ನೋಡಿದೀವಿ ಅಲ್ವಾ. ಸೊ ಇನ್ ದ ಸೇಮ್ ವೇ ನಾವು ಇದ್ರದ್ದು ಏನ್ ಮಾಡ್ತೀವಿ, ಇದನ್ನೆಲ್ಲ ಒಂದು ಪ್ಲೇನಾರ್ ಏರಿಯಾದಲ್ಲಿ ಇದನ್ನ ನಾವು ಪ್ಲೇಸ್ ಮಾಡ್ಬೇಕು ಅಂದ್ರೆ ವಿಲ್ ಫಿಗರ್ ಔಟ್ ದ ಏರಿಯಾ. ಓಕೆನಾ. ಇನ್ ದ ಸೇಮ್ ವೇ ಆ ಆಬ್ಜೆಕ್ಟ್ ಔಟರ್ ಲೈನ್ ನ ಲೆಂತ್ ಕಂಡುಹಿಡಿಬೇಕಂದ್ರೆ ನಾವು ವಿಲ್ ಕ್ಯಾಲ್ಕುಲೇಟ್ ಇಟ್ಸ್ ಪೆರಿಮೀಟರ್. ಓಕೆನಾ. ಸೊ ಇನ್ ದ ಸೇಮ್ ವೇ ಇವಾಗ ನಾವ್ ಯಾವ್ದನ್ನ ಒಂದು ಆಬ್ಜೆಕ್ಟ್ ಸರ್ಕ್ಯುಲರ್ ಶೇಪ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಇನ್ ದ ಸೇಮ್ ಸರ್ಕ್ಯುಲರ್ ಶೇಪ್ ಗಾರ್ಡನ್ ಆಗಿರ್ಬೋದು ಅಥವಾ ಸರ್ಕ್ಯುಲರ್ ಶೇಪ್ ಸೈಕಲ್ ಆಗಿರ್ಬೋದು, ಸೈಕಲ್ದು ಟೈರ್ಸ್ ಆಗಿರ್ಬೋದು, ಸೈಕಲ್ ವೆಹಿಕಲ್ಸ್ ಟೈರ್ಸ್ ಆಗಿರ್ಬೋದು, ವೆಹಿಕಲ್ಸ್ ಟೈರ್ಸ್ ಆಗಿರ್ಬೋದು ಅಂಡ್ ಆಲ್ಸೋ ಕ್ಲಾಕ್ ಆಗಿರ್ಬೋದು. ಸೊ ಯಾವುದೇ ಒಂದು ಆಬ್ಜೆಕ್ಟ್ ವಿಚ್ ಇಫ್ ಇಟ್ ಇಸ್ ಇನ್ ಅ ಸರ್ಕ್ಯುಲರ್ ಶೇಪ್ ಅಂದ್ರೆ ಸ್ಟ್ರೈಟ್ ಲೈನ್ ಇಲ್ಲ, ಕರ್ವ್ಡ್ ಅಲ್ಲಿ ಶೇಪ್ಸ್ ಇದೆ ಅಲ್ವಾ. ಸೊ ಆ ತರ ಇದ್ರೆ ಅಂತ ಟೈಮಲ್ಲಿ ನಾವು ಅದ್ರದ್ದು ಪೆರಿಮೀಟರ್ ಆಗಿರ್ಬೋದು, ಏರಿಯಾನ್ ಆಗಿರ್ಬೋದು ಹೇಗ್ ಕಂಡುಹಿಡಿತೀವಿ ಅಂತಂದ್ರೆ ಸರ್ಕಂಫರೆನ್ಸ್ ಅನ್ನೋದು ದೇರ್ ಇಸ್ ಒನ್ ಮೋರ್ ಟರ್ಮ್ ಕಾಲ್ಡ್ ಸರ್ಕಂಫರೆನ್ಸ್. ಹೇಗೆ ರೆಕ್ಟಾಂಗುಲರ್ ಗೆ ಸ್ಕ್ವೇರ್ ಗೆ ಎಲ್ಲರಿಗೂ ನಾವು ಪೆರಿಮೀಟರ್ ಅಂತ ಹೇಳ್ತೀವ. ಸೊ ವಾಟ್ ಇಸ್ ಪೆರಿಮೀಟರ್? ದ ಔಟರ್ ಲೇಯರ್ ಆಫ್ ದ ಶೇಪ್ ಅಲ್ವಾ. ಸೊ ಅದೇ ರೀತಿ ದ ಟೋಟಲ್ ಲೆಂತ್ ಔಟರ್ ಲೇಯರ್ ಆಫ್ ದ ಶೇಪ್ ಅಲ್ವಾ. ಸೊ ಅದೇ ರೀತಿ ಸರ್ಕಲ್ ಶೇಪ್ದು ಔಟರ್ ಲೇಯರ್ ನೀವು ಕಂಡುಹಿಡಿಬೇಕು ಅಂತಂದ್ರೆ ವಿ ವಿಲ್ ಕ್ಯಾಲ್ಕುಲೇಟ್ ವಿತ್ ದ ಹೆಲ್ಪ್ called something called circumference. Circumference ಅಂದ್ರೆ the outer line of the circle. ಓಕೆನಾ. ಸರ್ಕಲ್ ಶೇಪ್ ಆಬ್ಜೆಕ್ಟ್ಸ್ ಆಗಿರ್ಬೋದು ಎಲ್ಲಾದ್ರೂ ಔಟರ್ ಲೈನ್. ಇನ್ ದ ಸೇಮ್ ವೇ ಲೈಕ್ ನಾವೇನೋ ಒಂದು ಡಯಾಗ್ರಾಮ್ ಮಾಡ್ಬೇಕು ಅಥವಾ ಒಂದು DI ಮಾಡ್ಬೇಕು, ಒಂದು ಆರ್ಟ್ ಕ್ರಾಫ್ಟ್ ಮಾಡ್ಬೇಕು. ಸೊ ಅವಾಗ ನಮಗ್ ಗೊತ್ತಾಗ್ಬೇಕಲ್ವಾ ಎಷ್ಟು ಲೆಂತ್ದು ಥ್ರೆಡ್ ತಗೊಳ್ಬೋದಾಗಿರ್ಬೋದು ಅಥವಾ ಒಂದು ಫ್ಲವರ್ ಪಿಕ್ ಮಾಡಕ್ಕೆ ಎಷ್ಟು ಸ್ಪೇಸ್ ಬೇಕು, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಕ್ ನಮಗೆ ಒಂದು ಔಟರ್ ಲೇಯರ್ ಬೇಕು. ಆ ಒಂದು ಔಟರ್ ಲೇಯರ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸರ್ಕಂಫರೆನ್ಸ್. ಓಕೆ. ಸೊ ಸೇಮ್ ಏರಿಯಾ ಅಂದ್ರೆ ನಿಮ್ಗೆ ಗೊತ್ತು. ಸೊ ದ ಇನ್ಸೈಡ್ ಲೈಕ್ ವಾಟ್ ಇಸ್ ಆ ಸರ್ಕ್ಯುಲರ್ ಶೇಪ್ ಇನ್ಸೈಡ್ ಸ್ಪೇಸ್ ಎಷ್ಟಿದೆ ಅದು ನಾವು ಏರಿಯಾ ಅಂತ ಕರಿತೀವಿ ಅಂತ ವಿಚ್ ವಿ ಆಲ್ರೆಡಿ ನೋ. ಏರಿಯಾ ಎಲ್ಲದಕ್ಕೂ ಒಂದೇ ಆಗಿರ್ತದೆ ಅಲ್ವಾ. ಮೀನಿಂಗ್ ಬಂದು ಸರ್ಕಂಫರೆನ್ಸ್ ಮಾತ್ರ ಇಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಅಂಡ್ ಸರ್ಕಂಫರೆನ್ಸ್ ಗೆ ಫಾರ್ಮುಲಾ ಆಲ್ಸೋ ಇದೆ. ಸೊ ಫಾರ್ಮುಲಾ ಇಸ್ ಸಮಥಿಂಗ್ ಬಟ್ ಸರ್ಕಂಫರೆನ್ಸ್ ವಿಲ್ ರೆಪ್ರೆಸೆಂಟೆಡ್ ಬೈ ಸಿ. ಓಕೆನಾ. ಸೊ ಯಾಕೆ ಸಿ ಅಂತಂದ್ರೆ ಸರ್ಕಂಫರೆನ್ಸ್ ಕ್ಯಾಪಿಟಲ್ ಸಿ ಇಂದ ಸರ್ಕಂಫರೆನ್ಸ್ ನ ರೆಪ್ರೆಸೆಂಟ್ ಮಾಡ್ತೀವಿ. ಇದ್ರದ್ದು ನಾವು ರೇಷಿಯೋ ತಗೊಂಡ್ರೆ ಸರ್ಕಂಫರೆನ್ಸ್ ಮತ್ತೆ ಡಯಾಮೀಟರ್ ಒಂದು ನಿಮ್ಗೆ ಗೊತ್ತು. ಇದರಲ್ಲಿ ರೇಡಿಯಸ್ ಬರ್ತದೆ. ರೇಡಿಯಸ್ ಓಕೆ. ಫಸ್ಟ್ ಡಯಾಮೀಟರ್ ಈ ಸರ್ಕಂಫರೆನ್ಸ್ ಫಾರ್ಮುಲಾದಲ್ಲಿ ದಟ್ ಇಸ್ ಸಮಥಿಂಗ್ ಕಾಲ್ಡ್ C/D ಈಸ್ ಈಕ್ವಲ್ಸ್ ಟು ಪೈ. ಏತಕ್ಕೆ C/D ಈಸ್ ಈಕ್ವಲ್ಸ್ ಟು ಪೈ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ನಾವು ರೇಷಿಯೋ ತಗೊಂಡಾಗ ಯಾವ್ದ್ರದ್ದು ಸರ್ಕಂಫರೆನ್ಸ್ ಒಂದು ಸರ್ಕಲ್ದು ಸರ್ಕಂಫರೆನ್ಸ್ ಮತ್ತೆ ಅದ್ರದ್ದು ಡಯಾಮೀಟರ್ ಅಂದ್ರೆ ಫ್ರಮ್ ಒನ್ ಎಂಡ್ ಟು ಟು ದ ಲಾಂಗೆಸ್ಟ್ ಲೆಂತ್ ಇನ್ಸೈಡ್ ದ ಸರ್ಕಲ್ ವಿಚ್ ಪಾಸ್ ಥ್ರೂ ದ ಸೆಂಟರ್. ಓಕೆನಾ. The longest line, the longest distance inside the circle which pass throughout the center, that is called the diameter. So full circumference ಮತ್ತೆ diameter ತಗೊಂಡ್ರೆ we'll get some constant value which will represent with the help of pi. And we also know that diameter is nothing but R. 2R is nothing but R ಅಂದ್ರೆ ಏನು? ಇಲ್ಲಿ we know that radius from center to ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನ ನಾವು ಸೆಂಟರ್ ಅಲ್ಲಿ ಪಾಯಿಂಟ್ ಔಟ್ ಮಾಡಿದ್ರೆ ಎನಿ ಡಿಸ್ಟೆನ್ಸ್ ಇಫ್ ಯು ಮೂವ್ ಆನ್ ಟು ಎನಿ ಡಿಸ್ಟೆನ್ಸ್ ದ ವ್ಯಾಲ್ಯೂ ವಿಲ್ ಬಿ ಸೇಮ್. ಓಕೆನಾ. ಸೊ ಆ ಒಂದು ಪಾಯಿಂಟ್ ಔಟ್ ಇನ್ ದ ಸೆಂಟರ್ ಪಾಯಿಂಟ್ ಅಂಡ್ ಇಫ್ ಯು ಮೂವ್ ಎನಿ ಡಿಸ್ಟೆನ್ಸ್ ದ ವ್ಯಾಲ್ಯೂ ಆಫ್ that part will be same. That half of the diameter is your radius. ಸೊ ಹಾಗಾಗಿ
See, circumference is equals to, so C by D is equals to pi ಅನ್ನೋದು ಕಾನ್ಸ್ಟೆಂಟ್ ವ್ಯಾಲ್ಯೂ ಆಯ್ತಾ. ಸೊ ಡಿ ಅನ್ನೋದು ನಾವು ನೋಡಿದ್ವಿ ಇವಾಗ 2r, 2 ಟೈಮ್ಸ್ ಆಫ್ ದ ರೇಡಿಯಸ್. ಓಕೆನಾ, ಡಯಾಮೀಟರ್ ಇಸ್ ದ 2 ಟೈಮ್ಸ್ ಆಫ್ ರೇಡಿಯಸ್. ಸೊ ಹಾಗಾಗಿ ನಾವು ಬರೀ ಸಿ ನ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಸರ್ಕ್ಯೂಫರೆನ್ಸ್ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ನಮಗೆ ಏನ್ ಬಂತು ಇವಾಗ. ಸೊ ಇನ್ ದ ಪ್ಲೇಸ್ ಆಫ್ ಡಿ ನಾವೇನ ಇಡ್ತಾ ಇದ್ದೀವಿ, 2 ಮತ್ತೆ ಆರ್ ನ ಇಡ್ತಾ ಇದ್ದೀವಿ. ಸೊ ಪೈ ಅನ್ನೋದು ಹಾಗೆ ಇತ್ತು ಅಲ್ವಾ, ಆಲ್ರೆಡಿ ಪೈ ಕಾನ್ಸ್ಟೆಂಟ್ ವ್ಯಾಲ್ಯೂ. ಪೈ ಇಟ್ ಕ್ಯಾನ್ ಬಿ ಪೈ ವ್ಯಾಲ್ಯೂ ದಟ್ ಈಸ್ 22/7 ಆದ್ರೂ ಆಗಿರ್ಬೋದು, ಆರ್ ಪೈ ಇಟ್ ಕ್ಯಾನ್ ಆಲ್ಸೋ ಬಿ 3.14. ಓಕೆನಾ, if it is like our questions ಅಲ್ಲಿ if they mentioned value of the pi is 3.14 take, or if they mentioned value of pi is 22/7 take, like ಅವ್ರು ಯಾವ್ದು ಕೇಳಿರ್ತಾರೆ ಅದನ್ನ ನೀವು ಕ್ಯಾಲ್ಕುಲೇಷನ್ ಗೆ ತಗೊಬಹುದು. ಓಕೆನಾ, ಅಂಡ್ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಏರಿಯಾ ಆಫ್ ದ ಸರ್ಕಲ್. ಸೊ ಏರಿಯಾ ಆಫ್ ಸರ್ಕಲ್, ಫಾರ್ ಎಕ್ಸಾಂಪಲ್ ಇವಾಗ ನಾವು ಈ ಶೇಪ್ ಅಲ್ಲಿ ಇರ್ತಕ್ಕಂಥ ಸರ್ಕಲ್ ನ ನಾವು ಇಫ್ ಯು ಕೀಪ್ ಆನ್ ರಿಮೂವಿಂಗ್, ನಿಮ್ಗೆ ಒಂದು ರೆಕ್ಟಾಂಗುಲರ್ ಶೇಪಿಗೆ ಇದು ಕನ್ವರ್ಟ್ ಆಗುತ್ತೆ. ಯಾವುದು ಒಂದು ಸರ್ಕಲ್ ಅನ್ನೋದು ಒಂದು ರೆಕ್ಟಾಂಗುಲರ್ ಶೇಪಿಗೆ ಇದು ಈಚ್ ಪಾರ್ಟ್ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಓಕೆನಾ, ಸೊ ಈ ಈಚ್ ಪಾರ್ಟ್ ಡಿವೈಡ್ ಆಗಿರೋದ್ರಿಂದ ಫಸ್ಟ್ ನಾವು ಏರಿಯಾ ಆಫ್ ಸರ್ಕ್ಯೂಫರೆನ್ಸ್, ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ಸ್ ಟು ಏರಿಯಾ ಆಫ್ ರೆಕ್ಟಾಂಗಲ್. ಓಕೆನಾ, ಯಾಕೆ ಏರಿಯಾ ಆಫ್ ರೆಕ್ಟಾಂಗಲ್ ಅಂತಂದ್ರೆ ಇಫ್ ಯು ಡಿವೈಡ್ ದ ಹೋಲ್ ಸರ್ಕಲ್ ಇಟ್ ವಿಲ್ ಕನ್ವರ್ಟೆಡ್ ಇಂಟು ರೆಕ್ಟಾಂಗಲ್, ಅಂಡ್ ವಿ ನೋ ಏರಿಯಾ ಆಫ್ ರೆಕ್ಟಾಂಗಲ್ ಇಸ್ ನಥಿಂಗ್ ಬಟ್ ಲೆಂತ್ ಇಂಟು ಬ್ರೆಡ್ತ್. ಓಕೆನಾ, ಅಂಡ್ ಇಫ್ ಯು ಮೂವ್ ಆನ್ ಟು ಏರಿಯಾ, ವಾಟ್ ವಿಲ್ ಗೆಟ್ half of the circumference into radius of the, okay, what we will get, that will go to half of the circumference if you move on to this circle. ಯಾಕಂದ್ರೆ ನಾವು ಡಿವೈಡ್ ಮಾಡಿರ್ತೀವಿ, ಸೊ ಹಾಗಾಗಿ ಫುಲ್ ಸರ್ಕ್ಯೂಫರೆನ್ಸ್ ಇಲ್ಲ, ಎಷ್ಟು ಡಿವೈಡ್ ಮಾಡಿದಾಗ ಬರೀ ಅರ್ಧ ಅಷ್ಟೇ ಇದೆ. half of the circumference and also we need into radius. ಓಕೆನಾ, this next ಎಷ್ಟು ಬರುತ್ತೆ, half of the circumference is equals to, and you will get 2 pi r, that is radius ಗೆ ತಗೊಳ್ಳೋದು r ಮತ್ತೆ 2 pi r, 2 ಮತ್ತೆ r, because full diameter ನಾವು radius ಅಲ್ಲಿ ಇಡಬೇಕು ಅಂದ್ರೆ we should keep it in the form of r, and that is equals to r, full area of the sector. So 2 get cancelled, we left with pi r square. Okay na, so the area of circle will be given, the formula is area of circle is equals to pi r square. Okay na, pi is your constant value and r is your radius of the circle. So these are the three formulas which we should know to calculate the area, circumference of the given circle. Not only given circle, there will be application questions in the form like you should imagine ಅದು ಸರ್ಕಲ್ ಶೇಪ್ ಅಲ್ಲಿ ಇದೆ. ಸೊ ಹಾಗಾಗಿ ಅದ್ರದ್ದು ಏನು ಲೆಂತ್ ಆಗಿರ್ಬೋದು, ಥ್ರೆಡ್ ಲೆಂತ್ ಆಗಿರ್ಬೋದು, ಟೈಮ್ ಟೇಕನ್ ಆಗಿರ್ಬೋದು, ಕಾಸ್ಟ್ ಆಗಿರ್ಬೋದು, ಸೊ ಈ ತರ ಅಪ್ಲಿಕೇಶನ್ ಕ್ವಶನ್ಸ್ ನಿಮ್ಗೆ ಈ ಲೆಸನ್ ಅಲ್ಲಿ ಕೊಡ್ತಾರೆ, ಇನ್ ದ ಸೆನ್ಸ್ 11.3 ಅಲ್ಲಿ. ಸೊ ಯು ಶುಡ್ ನೋ ಹೌ ಟು ರೀಡ್ ಔಟ್ ಯುವರ್ ಎಕ್ಸರ್ಸೈಸ್ ಕ್ವಶನ್ಸ್ ಅಂಡ್ ಅಂಡರ್ಸ್ಟ್ಯಾಂಡ್, write down the given terms, then start calculating. So students, no getting late, now we'll start with your exercise 11.3. See, today I will complete till 7th question, because in your 11.3 exercise and there is total 17 questions, so it will become too long video. So what we do is we'll take 7 problems in this video,